ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾಕೋ ಕರಾವಳಿ ಫಿಲಂನ ಕಾಂಟ್ರವರ್ಸಿ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ಯಾಕೆ ಅಂತಂದ್ರೆ ನಿನ್ನೆ ಗುರುದತ್ತ ಗಾಣಿಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನ ಹಾಕಿದ್ರು. ಅದೇನು ಅಂತಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಕೊಡ್ಬೇಕಾಗಿದ್ದಂತ ಅಮೌಂಟ್ ನ ನಾವು ಕ್ಲಿಯರ್ ಮಾಡಿದೀವಿ. ಅಂಡ್ ಈ ಕಾಂಟ್ರವರ್ಸಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಫಿಲಂಗೋಸ್ಕರ 6 ಪ್ಯಾಕ್ಸ್ ನ ಮಾಡ್ಕೋಬೇಕಿತ್ತು. ಅದು ಈ ಫಿಲಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ರು. ಬಟ್ ಫಿಲಮ್ ಸ್ಟಾರ್ಟ್ ಆದ್ಮೇಲೆ ಅವರು 6 ಪ್ಯಾಕ್ ಟ್ರಾನ್ಸ್ಫಾರ್ಮೇಶನ್ ನ ಮಾಡ್ಕೊಂಡಿಲ್ಲ. ಇದೇ ರೀಸನ್ಗೆ ನಾವು ಅವ್ರಿಗೆ ಕೊಡ್ಬೇಕಾಗಿದ್ದಂತ 25 ಲಕ್ಷನ ಪೆಂಡಿಂಗ್ ಇಟ್ಟಿದ್ವಿ ಅಂತ ಹೇಳಿದ್ದಾರೆ. ಅಂಡ್ ಇನ್ನ ಒಂದ್ ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರಜ್ವಲ್ ದೇವರಾಜ್ ಅವರು ರಿಮೈನಿಂಗ್ ಅಮೌಂಟ್ ಕೊಡೋ ತನಕ ನಾನು ಡಬ್ಬಿಂಗ್ ಮಾಡೋಲ್ಲ ಅಂತ ಹೇಳಿದ್ರು. ಅಂಡ್ ನಾವು ಅವ್ರಿಗೋಸ್ಕರ 2 ತಿಂಗಳುಗಳ ಕಾಲ ವೆಯ್ಟ್ ಮಾಡಿದ್ವಿ. ಆಮೇಲೆ ಆಪ್ಷನ್ ಇಲ್ದೇನೆ ಬೇರೆಯವ್ರ ಹತ್ರ ಡಬ್ಬಿಂಗ್ ಮಾಡಿಸಿದ್ವಿ ಅಂತ ಶೇರ್ ಮಾಡಿರುವಂತ ಪ್ರೆಸ್ ನೋಟ್ ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಗೆ ಕಾರಣ ಆಗ್ತಿತ್ತು ಅಲ್ವಾ. ಅದಕ್ಕೆ ಇವಾಗ ಪ್ರಜ್ವಲ್ ದೇವರಾಜ್ ಅವರು ಇವತ್ತು ಪ್ರೂಫ್ ಜೊತೆಗೆ ಒಂದು ರಿಪ್ಲೈನ ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಮೊದಲನೇದಾಗಿ 6 ಪ್ಯಾಕ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಗುರುದತ್ತ ಗಾಣಿಗ ಅವರು ಈ ಫಿಲಂನ ನಾನು ಒಪ್ಕೋಬೇಕಾದ್ರೆ ನನ್ಗೆ 6 ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿರ್ಲಿಲ್ಲ. ಬಟ್ ಆಮೇಲೆ ಫಿಲಮ್ ಶೂಟ್ ಕಂಪ್ಲೀಟ್ ಆಗುವಂತ ಟೈಮಲ್ಲಿ 6 ಪ್ಯಾಕ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಇವಾಗ ಹೇಗ್ ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ದೆ ಅನ್ನೋ ಒಂದು ವಾಟ್ಸಪ್ ಚಾಟ್ನ ಸ್ಕ್ರೀನ್ ಶಾಟ್ನು ಕೂಡ ಇವರು ಅಟ್ಯಾಚ್ ಮಾಡಿ ಇದೊಂದು ಫಾಲ್ಸ್ ನ್ಯೂಸ್ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಫಿಲಂನ ವಾಯ್ಸ್ ಡಬ್ಬಿಂಗ್ ಬಗ್ಗೆ ಮಾತಾಡಿದಂತ ಇವರು ಈ ಫಿಲಂಗೆ ನನ್ನ ವಾಯ್ಸ್ ಸರಿ ಹೋಗಲ್ಲ ಅಂತ ಹೇಳಿ ಬೇರೆಯವರ ಹತ್ರ ಡಬ್ಬಿಂಗ್ ನ ಮಾಡಿಸಿದ್ದಾರೆ. ಬಟ್ ಒಬ್ಬ ಹೀರೋ ಆಗಿ ನನ್ನ ಪರ್ಮಿಷನ್ ಇವರು ಕೇಳೇ ಇಲ್ಲ. ಕೊನೆ ಪಕ್ಷ ನನ್ನ ವಾಯ್ಸ್ ಅಲ್ಲಿ ಇವರು ಡಬ್ಬಿಂಗ್ ನ ಮಾಡಿಸಿ ದೆನ್ ಅದು ಸೂಟ್ ಆಗಿಲ್ಲ ಅಂತಂದ್ರೆ ಇವರು ಬೇರೆಯವರ ಹತ್ರ ಡಬ್ಬಿಂಗ್ ನ ಮಾಡಿಸ್ಬೋದಿತ್ತು. ಬಟ್ ನನ್ನ ಹತ್ರ ಡಬ್ಬಿಂಗೇ ಮಾಡಿಸ್ತೇನೆ, ನನ್ನ ವಾಯ್ಸ್ ಸೂಟ್ ಆಗಲ್ಲ ಅಂತಂದಿದ್ದು ನನಗೆ ಬೇಜಾರಾಗಿದೆ. ಮತ್ತೆ ಈ ಫಿಲಂನ ಪ್ರಮೋಷನ್ಸ್ಗೆ ನಾನು ಬರೋದು ಬೇಡ ಅಂತ ಫಿಲಂ ಟೀಮ್ ಅವರು ಇವಾಗ ಇನ್ಫಾರ್ಮ್ ಮಾಡಿದ್ದಾರೆ ಅಂತಾನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನೇ ಆಗಲಿ ಕರಾವಳಿ ಫಿಲಂನ ಟ್ರೈಲರ್ ರಿಲೀಸ್ ಆಗಿ ಒಂದು ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡಿದೆ. ಅಂಡ್ ಆಡಿಯನ್ಸ್ ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ. ಇಂಥ ಟೈಮಲ್ಲಿ ಫಿಲಂನ ಟೀಮ್ ಈ ತರ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಒಂದು ಬ್ಯಾಡ್ ಒಪಿನಿಯನ್ ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆದಷ್ಟು ಬೇಗ ಇವರು ಈ ಕಾಂಟ್ರವರ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ನಿಮಗೆ ಈ ಕಾಂಟ್ರವರ್ಸಿ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಇದು ಪ್ರಮೋಷನಲ್ ಗಿಮಿಕ್ಕಾ ಆರ್ ಬೇರೆ ಏನು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.